ಅದೇ ನನ್ನ ಹಸ್ಬೆಂಡ್ ನನಗೆ ತಮಾಷೆ ಮಾಡ್ತಾನೆ ನೋಡು. ಮಧು, ನಾನು 1 ವಾರ ಟೂರು ಮುಗಿಸಿ ಬರೋದ್ರಲ್ಲಿ ನಿನ್ನ ಯಾರು ಹಾರಿಸಿಕೊಂಡು ಹೋಗಿರುತ್ತಾರೋ ಅಂತ ಭಯವಾಗಿರುತ್ತೆ. ಪ್ರತಿ ಸಲ ಬಂದು ನಿನ್ನ ನೋಡಿದಾಗ ಗೆದ್ದೆ ಬಡಪಾಯಿ ಇಲ್ಲೇ ಇದೆಯಲ್ಲ ಅನಿಸುತ್ತೆ ಅಂತಾನೆ ನನ್ನ ಹಸ್ಬೆಂಡ್. ಅವರ ಫ್ರೆಂಡ್ ಒಬ್ಬರಂತೂ ನನ್ನ ನೋಡಿ ಇವರೆದುರೇ ಎಂದಾದರೂ ನಾನು ಕಿಡ್ನಾಪ್ ಮಾಡಿಕೊಂಡು ಹೊರಟು ಹೋಗ್ತೀನಿ ನೋಡಪ್ಪ ಅಂತಾರೆ. ನನ್ನ ಹಸ್ಬೆಂಡ್ ಅವರಿಗೆ ರಾವಣ ಅಂತಲೇ ಹೆಸರಿಟ್ಟಿದ್ದಾರೆ. ರಾವಣ ಬಂದಿದ್ನ ನಾನು ಊರಲ್ಲಿ ಇಲ್ಲದೇ ಇದ್ದಾಗ ಅಂತಾರೆ. ಇನ್ನೊಬ್ಬ ಇವರ ಫ್ರೆಂಡ್ ನನ್ನ ರೂಪ ತುಂಬ ಬಣ್ಣಿಸ್ತಾರೆ. ಆತ ಇವತ್ತು ಬಂದಿದ್ರಲ್ಲ ಅವರು. ಆತನಿಗೆ ಇವರು ಕೀಚಕ ಅಂತ ಹೆಸರಿಟ್ಟಿದ್ದಾರೆ. ನಾನು ಇಲ್ಲದಾಗ ಯಾರು ಬಂದಿದ್ದರು? ರಾವಣ ಬಂದಿದ್ದನೋ ಕೀಚಕ ಬಂದಿದ್ದನೋ ಅಂತ ತಮಾಷೆ ಮಾಡ್ತಾನೆ ನನ್ನ ಹಸ್ಬೆಂಡ್. ಇಲ್ಲಪ್ಪ, ರಾವಣ ಜಾಸ್ತಿ ಬರಲ್ಲ, ಕೀಚಕನೇ ಬಂದು ಒಂದಿಷ್ಟು ನನ್ನ ರೂಪ ಹೊಗಳಿ ಹೋಗ್ತಾನೆ ಅಂತ ನಗ್ತೀನಿ ಎಂದು ತನ್ನ ಬಗ್ಗೆ ಏನೇನೋ ಬಣ್ಣಿಸಿದಳು. ಆಮೇಲೆ ಮಾತಿಗೆ ಆ ರಂಗಮ್ಮ ಏನೋ ಬೊಗಳಿದಳು. ಆ ವಸಂತನ ಅದೃಷ್ಟ ನೋಡಮ್ಮ, ಗಂಡ ಬಿಟ್ಟು ಬಿಟ್ಟಿದ್ದಾನಂತೆ. ಈ ವಯಸ್ಸಿಗೆ ಹೀಗಾದರೆ ಅವಳ ಗತಿ ಎಂದರು. ಗಂಡ ಬಿಟ್ಟಿಲ್ರಿ, ವರ್ಗ ಆಗಿದೆ ಬಾಂಬೆಗೆ. ಪಾಪ ಹೋಗಿದ್ದಾನೆ. ಬಾಂಬೆಲಿ ತಕ್ಷಣ ಮನೆ ಸಿಕ್ಕುತ್ತಾ? ಅದಕ್ಕೆ ಒಂದು 3 ತಿಂಗಳು ಮನೆ ಸಿಕ್ಕೋವರೆಗೂ ಹೋಟೆಲ್ ತಾಜ್ನಲ್ಲಿ ರೂಮ್ ಮಾಡಿಕೊಂಡು ಇದ್ದು ಬಿಡಿ. ದಿನಕ್ಕೆ 900 ಬಾಡಿಗೆ ಅಷ್ಟೇ, ಕಂಫರ್ಟೇಬಲ್ ಇರುತ್ತೆ ಎಂದು ಏನೇನೋ ಸಲಹೆ ಕೊಡತೊಡಗಿದಳು. ಇವಳದೆಲ್ಲ ದೊಡ್ಡ ಕುದುರೆ ಚೇಷ್ಟೆ ಎಂದು ಬೈದುಕೊಂಡಳು. ಕಾಫಿ ಬೇಕೋ, ಟೀ ಬೇಕೋ, ಬೋರ್ನ್ವಿಟಾ ಅಥವಾ ಬಾದಾಮಿ ಹಾಲು ಎಂದು ಉದ್ದಕ್ಕೆ ಪಟ್ಟಿ ಹೇಳಿ, ಶೆಕೆ ಇದೆ, ನೀನು 15 ದಿನದ ವಿರಹದ ತಾಪದಲ್ಲಿ ಬಳಲಿದ್ದಿ, ತಂಪಾಗಿ ಜ್ಯೂಸ್ ಮಾಡಿಸ್ತೀನಿ ಪಾಲಮ್ಮ ಎಂದು ಹೋಗಿ ಕೆಲಸದಾಕೆಯನ್ನು ಕೂಗಿ ಜ್ಯೂಸ್ ಮಾಡಿಸಿ ಅರ್ಧರ್ಧ ಲೋಟ ತಂದು ಆ ಸಪ್ಪೆ ಜ್ಯೂಸ್ ಕುಡಿಸಿದ್ದಳು. ಆ ಅತೃಪ್ತ ನೆನಪಿನ ನಡುವೆ ಊಟ ಸಾಗಿತು. ರಮೇಶ ಊಟ ಮುಗಿಸಿ ಬರ್ತೀನ್ರಿ ವಸಂತ ಎಂದು ಹೇಳಿ ಹೊರಟ. ತಾನು ಬೀಗು ಮುಖದಲ್ಲಿ ಕೈ ಮುಗಿದಿದ್ದೆ. ಅತ್ತಿಗೆ ಬಾಗಿಲವರೆಗೆ ಹೋಗಿ ಸಂಭ್ರಮದಿಂದ ಏನೇನೋ ಮಾತಾಡಿ ಬೀಳ್ಕೊಟ್ಟಳು. ಅತ್ತಿಗೆ ಒಳಗೆ ಬಂದಾಗ ವಸಂತ ಕೊಂಚ ಕೋಪದಿಂದ, ಅತ್ತಿಗೆ, ಆತ ಏಕೆ ಗುರುತಿಲ್ಲ, ಪರಿಚಯವಿಲ್ಲ, ವಾರ ವಾರ ಬರ್ತಾನೆ ಎಂದಳು. ಮೈಥಿಲಿ ಕಣ್ಣು ಕಿರಿದುಗೊಳಿಸಿ, ಏನು, ನನ್ನ ಮೇಲೆ ಅನುಮಾನ ಏನು ನಿನಗೆ? ನಾನು 40ರ ಮುದುಕಿ ಎಂದಳು. ಆದರೆ ಆತ ಬರುವುದು ಅತ್ತಿಗೆಗಾಗಿ ಅಲ್ಲ, ತನಗಾಗಿ ಎಂದು ವಸಂತಳ ಒಳ ಮನಸ್ಸಿಗೆ ತಿಳಿದಿತ್ತು. ಅದನ್ನು ಬಾಯಿ ಬಿಟ್ಟು ಹೇಳುವುದು ಹೇಗೆ? ಹಾಗಲ್ಲ ಅತ್ತಿಗೆ, ಮನೇಲಿ ನಾವಿಬ್ಬರೇ ಇರ್ತೀವಿ. ಆ ಥರ ಯಾವಾಗಲೂ ಬಂದರೆ ಏನು ಚೆನ್ನಾಗಿರುತ್ತೆ? ಜನ ಇಲಿ ಹೋಯಿತು ಅಂದರೆ ಹುಲಿ ಹೋಯಿತು ಅಂತಾರೆ ಎಂದಳು. ಅಯ್ಯೋ, ಜನರ ಮಾತಿಗೆ ಬೆಲೆ ಕೊಟ್ಟಿದ್ದರೆ ನಾನು ಇಷ್ಟು ಹೊತ್ತಿಗೆ ಬದುಕಿರಲಿಕ್ಕೆ ಆಗ್ತಿರಲಿಲ್ಲ ಬಿಡು. ಈ 2 ಮಕ್ಕಳಿಗಾಗಿ ನಾನು ಬದುಕಿದ್ದೇನೆ. ಇನ್ನು ನಿನ್ನ ಬಗ್ಗೆ ಆಗಲೇ ಗಂಡ ಬಿಟ್ಟವಳು ಅಂತ ಈ ರಂಗಮ್ಮ ಸುದ್ದಿ ಹಬ್ಬಿಸುತ್ತಿದ್ದಾಳೆ. ಅತ್ತೆ ಮನೆಯವರು ನಿನ್ನ ಓಡಿಸಿದ್ದಾರಂತೆ. ಜನರ ಮಾತಿಗೆ ಕಿವಿ ಕೊಡಲೇಬಾರದು ಎಂದಳು. ಜನರ ಮಾತಿನಲ್ಲಿ ಜನಾರ್ದನ ಇರ್ತಾನಮ್ಮ. ಲೋಕ ಮೆಚ್ಚೋ ಹಾಗೆ ನಡ್ಕೋಬೇಕು. ತಣ್ಣೀರು ಆರಿಸಿಕೊಂಡು ಕುಡಿಯೋ ಕಾಲ ಇದು. ನಾಳೆ ಬಾಳಿ ಬದುಕಬೇಕಾದ ಹುಡುಗಿ. ಕೆಲವು ವಿಷಯ ಹೆತ್ತ ತಾಯಿ ನಾನು ಹೇಳಲೇಬೇಕು ಎಂದು ಪಾರ್ವತಮ್ಮ ಒಮ್ಮೆ ರಂಜಿತಗೆ ಬುದ್ಧಿ ಹೇಳುತ್ತಿದ್ದರು. ಗೆಳತಿಯೊಬ್ಬಳ ಮನೆಗೆ ದಿನ ಕಂಬೈನ್ ಸ್ಟಡಿಗೆ ಹೋಗಿ ರಾತ್ರಿ 9ರ ಮೇಲೆ ಬರುವುದಾಗಿ ಹೇಳಿದಾಗ ಆಕೆ ಒಪ್ಪದೆ ಈ ರೀತಿ ಬುದ್ಧಿವಾದ ಹೇಳಿದ್ದರು. ಈ ದಿನ ವಸಂತಳಿಗೆ ಅನಿಸಿತು, ಹೆತ್ತ ತಾಯಿ ತನಗಿದ್ದರೆ ಲೋಕದ ಭಯಕ್ಕಾಗಿ ಬಾಳು, ಜನರ ಬಾಯಿಂದ ಒಂದು ಮಾತು ಬಾರದಂತೆ ಗೌರವವಾಗಿ ಬಾಳು ಎಂದು ಹೇಳಿಕೊಡುತ್ತಿದ್ದರೇನೋ. ಆದರೆ ಅತ್ತಿಗೆ, ಜನದ ಬಾಯಿಗೆ ಬೀಗ ಹಾಕಲು ಯಾರಿಗೆ ಸಾಧ್ಯ? ಜನದ ಮಾತಿಗೆ ವ್ಯಥೆ ಪಡುತ್ತಾ ಕೂತರೆ ಆಗುತ್ತದೆಯೇ ಎಂದಿದ್ದಳು. ವಾರ ವಾರ ರಮೇಶ ಬರಲು ಪ್ರಾರಂಭಿಸಿದರೆ ಜನ ಸುಮ್ಮನೆ ಬಿಡುತ್ತಾರೆಯೇ? 6 ಗಂಟೆಗೆ ಬಂದ ಒಬ್ಬ ಗಂಡಸು ರಾತ್ರಿ 9ರವರೆಗೆ ಇರುವುದೆಂದರೆ ಆತ ಬರುವುದು ತನಗಾಗಿ ಎಂದೇಕೆ ಅತ್ತಿಗೆಗೆ ತಿಳಿದಿಲ್ಲವೇ? ಹೀಗೆ ಯೋಚಿಸುತ್ತಿದ್ದ ವಸಂತಳಿಗೆ ಆತ ಬರಲು ಅತ್ತಿಗೆಯೇ ಪರೋಕ್ಷವಾಗಿ ಪ್ರೋತ್ಸಾಹ ಕೊಡುತ್ತಾ, ಮಾತಿಗೊಮ್ಮೆ ನಿಮ್ಮ ವಸಂತ ಎಂದು ಹೇಳುತ್ತಾ ಆತನ ಮನಸ್ಸಲ್ಲಿ ಕಚಗುಳಿ ಎಬ್ಬಿಸುತ್ತಿದ್ದಾಳೆಂದಾಗಲಿ, ತನ್ನ ಆಲ್ಬಮ್ ತೋರಿಸಿ ಉತ್ತೇಜಿಸಿದ್ದಾಳೆಂದಾಗಲಿ, ವಾರಕ್ಕೆರಡು ಬಾರಿ ಬನ್ನಿ, ನಮ್ಮವರಾಗಿ ಒಬ್ಬ ಗಂಡಸರ ರಕ್ಷಣೆ ಇದ್ದರೆ ಒಳ್ಳೆಯದೆಂದು ಅವನಿಗೆ ಬೇಡಿಕೊಂಡಿದ್ದು ಇದೊಂದು ತಿಳಿಯದು. ಚಿಂತೆ ಗೊಂದಲದಲ್ಲಿ ಮುಳುಗಿದಳು. ಬೆಳಿಗ್ಗೆ ಏಳುತ್ತಲೇ ಪ್ರಜಾವಾಣಿ ಓದಬೇಕು ಅವಳಿಗೆ. ತಂದೆಯ ಕಾಲದಿಂದ ಈ ಪದ್ಧತಿ ನಡೆದಿತ್ತು. ಆದರೆ ಇತ್ತೀಚೆಗೆ ಈ ಪದ್ಧತಿ 15 ದಿನದಿಂದ ನಿಂತಿತ್ತು. ಪ್ರಜಾವಾಣಿ ಏಕೆ ನಿಲ್ಲಿಸಿದಿರಿ ಅತ್ತಿಗೆ? ಅತ್ತೆ ಮನೆಯಲ್ಲಿ ಸಹ 8ಕ್ಕೆ ಎದ್ದು ಕಾಫಿ ಕುಡಿತಾ ಪ್ರಜಾವಾಣಿ ಓದಿ ಆಮೇಲೆ ಸ್ನಾನಕ್ಕೆ ಹೋಗ್ತಾ ಇದ್ದೆ. ನನಗೆ ಪತ್ರಿಕೆ ಓದದೇ ಇದ್ದರೆ ಮನಸ್ಸು ಬಿಕೋ ಅಂತಿರುತ್ತೆ. ನನ್ನ ಸ್ವಭಾವ ಗೊತ್ತಿದೆ ನಿಮಗೆ. ಅಪ್ಪ ಹೇಳ್ತಿರಲಿಲ್ಲವಾ, ಪೇಪರ್ ಓದದಿದ್ದರೆ ವಸೂದು ಮೂಡ್ ಆಫ್ ಆಗಿರುತ್ತೆ ಅಂತ ಎಂದಳು. ನಿಮ್ಮ ಅಪ್ಪನ ಕಾಲದ ಗತವೈಭವ ಈಗ ಹೇಳ್ಕೋಬೇಡ. ಹೋದ ತಿಂಗಳು ಬಂದ ಬಿಲ್ಲೆಷ್ಟು? ತಿಂಗಳ ಪ್ರಜಾವಾಣಿಗೆ 86 ರೂಪಾಯಿ ಬಿಲ್ಲಾಗಿದೆ ಕಣೆ. ನನ್ನ ಕೈಲಿ ತೂಗಿಸ್ಲಿಕ್ಕೆ ಆಗಲ್ಲ. ನೀನು ಹಗಲು ಸಂಜೆ ಸುಧಾ ಪ್ರಜಾವಾಣಿ ಅಂತ ಕನವರಿಸೋ ಬದಲು ಕೆಲಸಕ್ಕಾದರೂ ಸೇರಿಕೊ. ನಿನಗೆ ಪತ್ರಿಕೆಗಳು ಇಲ್ಲದಿದ್ದರೆ ಆಗಲ್ಲ. ಹೊಸ ಆಡಿಯೋ ಕ್ಯಾಸೆಟ್ ಇಲ್ಲದಿದ್ದರೆ ಆಗಲ್ಲ. ನಿನ್ನ ಹೇರ್ ಶಾಂಪೂ, ಲ್ಯಾಕ್ಮಿ ಕ್ರೀಮ್, ನೈಲ್ ಪಾಲಿಷ್, ತುಟಿಗೆಂಪು, ಇಂಟರ್ನ್ಯಾಷನಲ್ ಲಕ್ಸ್ ಒಂದು ನನ್ನ ಬಜೆಟ್ನಲ್ಲಿ ಬರಲ್ಲ. ತಿಂಗಳಿಗೆ 2 ಸಾಧಾರಣ ಮುಖದ ಸೋಪು ತರ್ತೀನಿ. ನಿನಗೆ ಮಕ್ಕಳಿಗೆ ಆಗುತ್ತೆ. ನೀನು ಕೆಲಸಕ್ಕೆ ಸೇರಿದರೆ ನಿನ್ನ ಸ್ವಂತ ವಸ್ತುಗಳು ತಗೋಬಹುದು ಎಂದಳು. ನಾನು ಕೆಲಸಕ್ಕೆ ಸೇರಲ್ಲ ಅತ್ತಿಗೆ. 6 ತಿಂಗಳು ನಮ್ಮ ಅತ್ತೆ ಮನೆಯಲ್ಲಿ ಆರಾಮವಾಗಿದ್ದೆ. ರುಚಿಯಾಗಿ ಬಗೆಯಾಗಿ ತಿಂಡಿ ಊಟ ಮಾಡಿ ಹಾಕೋರು. ಇಲ್ಲಿನ ಊಟ ತಿಂಡಿ ತೀರಾ ಬೇಜಾರಾಗುತ್ತೆ.
ಅನ್ನದ ಮೇಲೊಂದು ಹುಳಿ. ನಾನೇನು ಬಿಟ್ಟಿ ಊಟ ಮಾಡ್ತೀನಿ ಅತ್ತಿಗೆ, ಪೇಯಿಂಗ್ ಗೆಸ್ಟ್ ಅಂತ ತಿಳಿದುಕೊಳ್ಳಿ ಎಂದಳು. ಅಮ್ಮ ತಾಯಿ, ಮನೆಗೆಲಸ ತೂಗಿಸಿಕೊಂಡು ನನಗೆ ಹೊತ್ತಿಗೆ ಇಷ್ಟು ಮಾಡೋದೇ ಸಾಕಾಗುತ್ತೆ. ನಿಮ್ಮತ್ತೆಯ ಮನೆಯಲ್ಲಿ ನಿನ್ನ ಗಂಡನ ದುಡ್ಡು ಲೂಟಿ ಹೊಡೆದು ದಿನಕ್ಕೆ 4 ತೆಂಗಿನಕಾಯಿ ಒಡೆದು ವಾರಕ್ಕೆ ಅರ್ಧ kg ನಂದಿನ ಬೆಣ್ಣೆ ತರಿಸ್ತಾ ಆಟ ಆಡೋರು. ನನಗೆ ಅದೆಲ್ಲ ಆಗಲ್ಲ. ನಿನಗೆ ಮಾಡಿ ಹಾಕಿದ ಮೇಲೆ ನನಗೂ 3 ಕಾಸು ಲಾಭ ಸಿಗಬೇಕು. ಸಾಮಾನಿನ ಬೆಲೆ ಏರ್ತಾ ಇದೆ ಗೊತ್ತಾ? ಬರ್ತಿರೋ ಬಡ್ಡಿ ಅದೇ ಅಮೌಂಟ್. 4 ಟ್ಯೂಷನ್ ಆದರೂ ಇಟ್ಕೊಂಡು ಸ್ವಂತ ಖರ್ಚು ಪೂರೈಸಿಕೊ ಎಂದಳು. ಅತ್ತಿಗೆ ಯಾವುದಕ್ಕೂ ಸೋಲುವವಳಲ್ಲ. ಅವಳಿಗೆ ತನ್ನಿಂದ ಲಾಭ ಬೇಕು. ತಾನು ವಿವಾಹವಾದ ಮೇಲೂ ಇವಳನ್ನು ಹೀಗೆ ಆಶ್ರಯಿಸುವ ದುರ್ಗತಿ ಬಂತೆ. ಆ ಚಂದ್ರುವಿಗೆ ಏಕೆ ಇಂಥ ದುರ್ಬುದ್ಧಿ ಬಂತು? ಹೀಗೆ ತಂದೆ ತಾಯಿಯರ ಸಲಹೆ ಬೇಕೆಂಬ ಆಸೆಗೆ ಹೆಂಡತಿಯನ್ನು ಬಿಡುವವರು ಉಂಟೆ? ಇನ್ನು 3 ವರ್ಷ ತಾನು ಅತ್ತೆ ಮನೆಯಲ್ಲಿ ಒಂಟಿಯಾಗಿ ಇರಬೇಕಂತೆ. ನೆನೆಸಿದಾಗ ಕೋಪ ಉಕ್ಕಿ ಬರುತ್ತಿತ್ತು. 1 ವಾರ ಕಳೆಯುವಷ್ಟರಲ್ಲಿ ಬೇಸರದ ದೊಡ್ಡ ಸರೋವರದಲ್ಲಿ ಮುಳುಗೇಳುತ್ತಾ ಇದ್ದೇನೆನಿಸಿತು. 2 ಹೊತ್ತು ನೀರಸ ಊಟ, ತಿಂಡಿ ಬಿಟ್ಟರೆ ಬೇರೇನೂ ಇಲ್ಲ. ಅನ್ನದ ಉಳಿತಾಯ ಎಂದು ಚಪಾತಿ ಉಪ್ಪಿಟ್ಟು ರಾತ್ರಿ ವೇಳೆಗೆ ಮಾಡುವ ಅತ್ತಿಗೆ ಅದನ್ನೇ ತಿಂಡಿ ಎಂದು ತಿನ್ನಬೇಕು. ಈರುಳ್ಳಿ, ಸೊಪ್ಪು, ಸೌತೆಕಾಯಿ ಬಿಟ್ಟರೆ ಬೇರೆ ತರಕಾರಿ ತರುತ್ತಿರಲಿಲ್ಲ. ಆಗೆಲ್ಲ ತಾನು ಉದ್ಯೋಗದಲ್ಲಿದ್ದೆ. ಈ ಅತ್ತಿಗೆಯ ತಿಂಡಿ ಕಾಫಿ ಎಲ್ಲಿ ಗಮನಿಸುತ್ತಿದ್ದೆ? ಮನೆಯ ಬಳಿ ಇದ್ದ ಹೋಟೆಲಿಂದ ಸೊಗಸಾದ ಬೆಣ್ಣೆ ಮಸಾಲೆ, ಬೇಕರಿಯಿಂದ ಬ್ರೆಡ್, ಬನ್, ಬೆಣ್ಣೆ ಬಿಸ್ಕೆಟ್, ಸ್ವೀಟ್ ಸ್ಟಾಲ್ನಿಂದ ಜಾಮೂನು, ಪಕೋಡ, ಮೈಸೂರು ಪಾಕ್, ಚೌಚೌ ತಂದು ತನ್ನ ರೂಮ್ನಲ್ಲಿ ಒಂದು ಕಾದಂಬರಿ ಹಿಡಿದು ಕೂತರಾಯಿತು. ಟಿವಿ ಇಲ್ಲ ಎಂಬ ಕೊರತೆ ಎಂದೂ ಕಾಡಿರಲಿಲ್ಲ. ಬೇಕಾದಾಗ ಭಾನುವಾರ ಶನಿವಾರ ಕನ್ನಡ ಹಿಂದಿ ಚಲನಚಿತ್ರ ನೋಡಲು ಗೆಳತಿ ರಜನಿ ಮನೆಗೆ ಹೋಗುತ್ತಿದ್ದಳು. ಆದರೆ ಈಗ ಮಾತ್ರ ನೀರಿನಿಂದ ತೆಗೆದ ಮೀನಿನಂತೆ ಆಗಿದ್ದೇನೆ. ಶನಿವಾರ ಚಲನಚಿತ್ರ ನೋಡಲು ಗೆಳತಿ ರಜನಿ ಮನೆಗೆ ಹೋದಾಗ ಅವಳ ತಾಯಿ ತನಿಖೆಗಾಗಿ ಏನೇನೋ ಪ್ರಶ್ನಿಸಿದರು. ಅತ್ತೆ ಮನೆಗೆ ಹೋಗಲ್ವೇನೋ? ಹಾಗಾದರೆ ಇನ್ನು 3-4 ವರ್ಷ ಇಲ್ಲೇ ಇರ್ತೀಯೇನೋ ಎಂದಾಗ, 3-4 ವರ್ಷ ಇಲ್ಲೇ ಇರಲು ನನಗೇನ್ರಿ ಗ್ರಹಚಾರ? 1-6 ತಿಂಗಳಲ್ಲಿ ನಮ್ಮ ಯಜಮಾನರು ಬಂದು ಬಿಡುತ್ತಾರೆ ಎಂದಳು. ಅದೇನೋ ತಾವೇ ಹೇಳಿ ಮುಂಬೈಗೆ ಹಾಕಿಸಿಕೊಂಡಿದ್ದಾರಂತೆ. ಇನ್ನು ಬರೋದು 3-4 ವರ್ಷ ಆಗುತ್ತೆ. ಕರ್ಕೊಂಡು ಹೋಗಿ ಅಂತ ಗೋಗರೆದು ಇವಳು ಪತ್ರ ಹಾಕ್ತಾಳೆ. ಅವನು ಕರ್ಕೊಂಡು ಹೋಗಲ್ಲ. ಊಟ ತಿಂಡಿ ಬಿಟ್ಟು ಕೂತಿರ್ತಾಳೆ ಅಂತ ನಿಮ್ಮ ಅತ್ತಿಗೆ ಮೊನ್ನೆ ಕಣ್ಣೀರು ಹಾಕಿದಳು. ಕೊಂಚ ತಡ ಆದರೂ ಚಿಂತೆ ಇಲ್ಲ. ನಿಮ್ಮ ರಜನಿಗೆ ಒಳ್ಳೆ ಕಡೆ ನೋಡ್ರಿ. ನಮ್ಮ ಹಾಗೆ ಆತುರ ಬಿದ್ದು ಕೈ ಸುಟ್ಕೋಬೇಡಿ. ಅವಳು ಪ್ರೀತಿ ಪ್ರೇಮ ಅಂತ ಕುಣಿದಳು. ನಾವು ಆತುರ ಬಿದ್ದು ಹಿಂದೆ ಮುಂದೆ ವಿಚಾರಿಸದೆ ಮಾಡಿಕೊಟ್ಟೆವು. ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ ಅಂತ ನಿಮ್ಮತ್ತಿಗೆ ಹೇಳಿದಳಮ್ಮ ಎಂದಾಗ ವಸಂತಳಿಗೆ ಕುದಿಯುವ ನೀರು ಮೈಮೇಲೆ ಚೆಲ್ಲಿದಂತಾಯಿತು. ಗೆಳತಿಯರೆಲ್ಲರೆದುರಿಗೆ ಹೆಚ್ಚುಗಾರಿಕೆಯಾಗಿದ್ದವಳು ತಾನು. ರಜನಿಯ ಮಟ್ಟವೇನು, ತನ್ನ ಮಟ್ಟವೇನು? ತನ್ನ ರೂಪ ರಜನಿಗಿದೆಯೇ? 50,000 ರೂಪಾಯಿ ಕೈಯಲ್ಲಿ ಇಟ್ಟುಕೊಂಡು ಅವಳ ಮದುವೆಗೆ 6 ವರ್ಷದಿಂದ ಪ್ರಯತ್ನಿಸುತ್ತಿದ್ದರು ಅವಳ ತಂದೆ ತಾಯಿ. ಹೈಸ್ಕೂಲ್ ಮಾಸ್ತರ ಮಟ್ಟದ ವರ ಸಹ ಅವಳಿಗೆ ಸಿಕ್ಕಿರಲಿಲ್ಲ. ಅಂತಹವರಿಗೆ ನಮ್ಮ ಹಾಗೆ ಕೈ ಸುಟ್ಕೋಬೇಡಿ, ನಿಧಾನವಾಗಿ ವಿಚಾರಿಸಿ ವರ ಹುಡುಕಿ ಎಂದಿದ್ದಾಳಂತೆ. ತನ್ನ ಬಗ್ಗೆ ಅಪಪ್ರಚಾರ ಹರಡುವ ಈ ಅತ್ತಿಗೆ ಬಾಯಿಗೆ ಕಡಿವಾಣ ಹಾಕಬೇಕು. ನಿನ್ನ ಗಂಡ ಹಾಗಾದರೆ 6 ತಿಂಗಳಿಗೆ ಬಂದು ತನ್ನ ಕರೆದುಕೊಂಡು ಹೋಗ್ತಾರೇನು? ಆಕೆ ತನಿಖೆಗಾಗಿ ಮತ್ತೆ ಪ್ರಶ್ನಿಸಿದರು. ಇನ್ನೊಬ್ಬರ ಮನೆ ವಿಷಯ ನಮಗೆ ಯಾಕಮ್ಮ? ನಮ್ಮ ವಿಷಯವೇ ನಮಗೆ ಸಾಕಷ್ಟಿದೆ. 26 ವರ್ಷದ ನಾನು, 24ರ ನಂದಿನಿ, 22ರ ನಳಿನಿ, 3 ಜನರ ವಿವಾಹ ಮಾಡಿ ಗೆದ್ದ ಮೇಲೆ ಇನ್ನೊಬ್ಬರ ಮನೆ ವಿಷಯ ಮಾತಾಡು. ನಮಗೂ ಹೆಂಡತಿ ಬೇಡ ಅಂತ ಓಡಿ ಹೋಗೋನೆ ಸಿಕ್ಕರೆ ಏನು ಮಾಡ್ತಿ ಎಂದಳು. ಅವರಮ್ಮ ಒಳಗೆದ್ದು ಹೊರಟರು. ಆದರೆ ವಸಂತಳ ಮನಸ್ಸು ಒಡೆದು ಚೂರಾಗಿತ್ತು. ಚಿತ್ರ ನೋಡುವ ಉತ್ಸಾಹ ಉಳಿಯಲಿಲ್ಲ. ಮನೆಗೆ ಬಂದಳು. ಸಿಡಿಲಿನ ಸ್ವರದಲ್ಲಿ ಗರ್ಜಿಸುತ್ತಾ, ಅತ್ತಿಗೆ, ನೀವು ಯಾವ ಜನ್ಮದ ಶತ್ರು ನನಗೆ? ಏಕೆ ಇಲ್ಲದೆಲ್ಲ ಹೋಗಿ ಬೇರೆಯವರ ಮುಂದೆ ಬಿತ್ತಿ ಬರ್ತೀರಿ? ಅವರು 3 ವರ್ಷ ಕರ್ಕೊಂಡು ಹೋಗಲ್ಲ. ಅವರಾಗಿ ಕೇಳಿ ಮುಂಬೈಗೆ ಹಾಕಿಸಿಕೊಂಡಿದ್ದಾರೆ. ಇದೆಲ್ಲ ಏಕೆ ಹೇಳಬೇಕು ನೀವು? ಅಯ್ಯೋ ತಾಯಿ, ಇದ್ದದ್ದು ಇದ್ದ ಹಾಗೆ ಹೇಳಿದೆ. ನಿನ್ನ ಗಂಡನ ಹಾಗೆ ನಾವು ಸುಳ್ಳು ತಟವಟ ಕಾಣೆವಮ್ಮ. ಹೋಗ್ಲಿ, ಕೇಳಿದ ಜನಕ್ಕೆ ಏನು ಹೇಳಬೇಕು ನೀನೇ ಹೇಳಿಕೊಡು. ಜನ ಅಂತೂ ಕೇಳೋದು ಬಿಡಲ್ಲ. ಇದ್ದೂರಲ್ಲೇ ಅತ್ತೆ ಮನೆ ಇದ್ದು ಇಲ್ಲಿ ವಸಂತ ಓಡಿ ಬಂದಿದ್ದೀಯ ಅಂದರೆ ಬಿಡುತ್ತಾರೇನೋ ಎಂದಳು. ವಸಂತ ಕೋಪದಿಂದ ಕುದಿಯುತ್ತಾ, ನಿಮಗೆ ನಾನು ಹೇಳಿಕೊಡಬೇಕೆ? ನಿಮ್ಮ ಮಗಳ ಜೀವನದಲ್ಲಿ ಈ ಥರ ಸನ್ನಿವೇಶ ಬಂದರೆ ಏನು ಹೇಳುತ್ತೀರಿ? ಈ ತರಹ ಸತ್ಯ ಅಂತ ರಾಗ ಹಾಡ್ತಾ ಉಪ್ಪು ಖಾರ ಹಚ್ತೀರಾ ಎಂದಳು. ಅಯ್ಯೋ ತಾಯಿ, ನನ್ನ ಮಗಳ ವಿಷಯಕ್ಕೆ ಬರಬೇಡ. ನೀನು ನಾನು ಒಂಟಿಯಾಗಿ ಬಾಳಿದ್ದೀವಿ, ನಮ್ಮ ಹಣೆ ಬರಹ. ಆದರೆ ನನ್ನ ಮಗಳಿಗಾದರೂ ಪ್ರೇಮಿಸಿ ಹೆಂಡತಿನ ಅರೆಕ್ಷಣವೂ ಬಿಟ್ಟಿರಲಾರೆ ಅನ್ನೋ ಗಂಡ ಸಿಕ್ಕಲಿ ಎಂದರು. ಅತ್ತಿಗೆ, ನಿಮ್ಮ ಬದುಕಿನ ಜೊತೆಗೆ ನನ್ನ ಹೋಲಿಸಬೇಡಿ. ನೀವೊಂದು ಕುರೂಪಿ ನಾಯಿ. ಅಣ್ಣನ ಚಾಳಿ ಗೊತ್ತಿದ್ದರೂ ಆ ತವರಿನ ಬೆಂಕಿ ಬಿಸಿ ತಾಳಲಾರದೆ ಇಲ್ಲಿ ಮದುವೆಯಾದಿರಿ. ಆಮೇಲೆ ಅಣ್ಣನ ಒಲಿಸಿಕೊಂಡು ಆ ಹೆಂಗಸಿನ ಚಾಳಿ ಬಿಡಿಸೋ ರೂಪ ಚಾತುರ್ಯ ಇತ್ತ ನಿಮಗೆ? ಅಣ್ಣನಿಗೆ ನೀವೆಂದೂ ಬೇಕಾಗಿರಲಿಲ್ಲ. ಆದರೆ ಚಂದ್ರು ಹಾಗಲ್ಲ. ಅವರು ನಾನು ನಡೆದ ನೆಲ ಚುಂಬಿಸ್ತಾರೆ. ಈಗ ಬಾಂಬೆನಲ್ಲಿಯೂ ಅವರು ಕ್ಷಣ ಕ್ಷಣಕ್ಕೂ ನಿನ್ನ ನೆನಪಿನಲ್ಲಿ ಕುದ್ದು ಹೋಗ್ತಿದ್ದೀನಿ ಅಂತ ಬರೀತಾರೆ. ನಿಮ್ಮ ದಾಂಪತ್ಯ ಜೀವನಕ್ಕೂ ನಮ್ಮದಕ್ಕೂ ಹೋಲಿಸಬೇಡಿ. ನಿಮ್ಮದು ಹಳಸಲು ಅನ್ನ ಎಂದಳು. ಮೈಥಿಲಿ ಕೋಪದಿಂದ, ಇಷ್ಟೆಲ್ಲ ಹೇಳೋಳು ಇಲ್ಲಿ ಏಕೆ ಬಿದ್ದಿದ್ದಿ? ಹೋಗು ನಿನ್ನ ಅತ್ತೆಯ ಮನೆಗೆ. ನನ್ನ ಆಶ್ರಯವೇ ಬೇಕೇನು ನಿನಗೆ 3 ವರ್ಷ ಎಂದಳು. ನಿಮ್ಮ ಆಶ್ರಯದಲ್ಲಿ ನಾನಿಲ್ಲ. ನಮ್ಮಪ್ಪ ಕಟ್ಟಿಸಿದ ಮನೆ, ಆ ರೂಮ್ ವಸಂತದು ಅಂತ ಅಪ್ಪ ಹೇಳುತ್ತಿದ್ದರು. ನನ್ನ 1 ಲಕ್ಷ ರೂಪಾಯಿ ಬಲದಲ್ಲಿ ಇಲ್ಲಿ ಪೇಯಿಂಗ್ ಗೆಸ್ಟ್ ಆಗಿದ್ದೇನೆ. ನೀವು ನನ್ನ ದಾಸಿ. ನಾನು ತಿಂದ ಎಂಜಲು ತಟ್ಟೆ ತೊಡೆದುಕೊಂಡು ಬಿದ್ದಿರಬೇಕು ಎಂದಳು.
ಆಗಾಗ ಜಗಳದಲ್ಲಿ ವಸಂತಳ ಬಾಯಿಂದ ಈ ಮಾತು ಬರುತ್ತಿತ್ತು. ಆಗೆಲ್ಲ ವಸಂತಳ ಮಾತಿಗೆ ಕಣ್ಣೀರು ಹಾಕಿದಂತೆ ನಟಿಸಿ ಮೈಥಿಲಿ ಅಳುತ್ತಾ ಒಳಗೆ ಹೋಗುವಳು. ವಸಂತ ಗೆದ್ದೆ ಎಂದೇ ಭಾವಿಸುವಳು. ಈ ದಿನವೂ ಮೈಥಿಲಿ ಅಳುತ್ತಾ, ಹೌದಮ್ಮ, ನಾನು ನಿನ್ನ ದಾಸಿ, ನಿನಗೆ ದಾಸಿಯಾಗಲಿಕ್ಕೆ ನಿಮ್ಮಪ್ಪ ನನ್ನ ಈ ಮನೆಯಲ್ಲಿ ತಂದು ಇಟ್ಟಿದ್ದು ಎಂದಳು. ಅವಳು ಒಳಗೆ ಹೋದಾಗ ವಸಂತ ತಾನು ಅತ್ತಿಗೆಗೆ ಸರಿಯಾಗಿ ಬುದ್ಧಿ ಕಲಿಸಿದೆ ಎಂದುಕೊಂಡಳು. ಆದರೆ ಅಡಿಗೆ ಮನೆಗೆ ಹೋದ ಮೈಥಿಲಿ ಅಳುತ್ತಾ ಕೂಡಲಿಲ್ಲ. ಲೌಡಿ ಸದ್ಯ ಕೋಪದ ಭರದಲ್ಲಿ ಅತ್ತೆಯ ಮನೆಗೆ ಓಡಿ ಹೋದರೆ ಏನು ಮಾಡಬೇಕು? ಅಡುಗೆ ಮನೆ ಬಾಗಿಲು ಮುಚ್ಚಿ ತನ್ನ ಕಬ್ಬಿಣದ ಪೆಟ್ಟಿಗೆ ಬಾಗಿಲು ತೆಗೆದಳು. ವಸಂತಳ ಮುಂದೆ ಹೇಳಿದ್ದಕ್ಕಿಂತ ಜಾಸ್ತಿ ದುಡ್ಡೇ ಸಂಗ್ರಹಿಸಿದ್ದಳು. ವರ್ಷಕ್ಕೆ 10,000ದಂತೆ 5 ಸರ್ಟಿಫಿಕೇಟ್ ಆಯಿತು. ಇದೆಲ್ಲ ಬಿಡುಗಡೆ ಆದರೆ 1 ಲಕ್ಷ ಬರುತ್ತೆ. ಇದು ಒಬ್ಬ ಮಗಳು ವೀಣಾಳಿಗೆ ಆಯಿತು. ಇನ್ನೊಂದು 5 ಸರ್ಟಿಫಿಕೇಟ್ ಮಾಡಿಕೊಳ್ಳುವವರೆಗೆ ಅವಳ ಆಸ್ತಿ ಅವಳಿಗೆ ಕೊಡಬಾರದು. ಚಂದ್ರು ಇನ್ನು 5 ವರ್ಷದ ಮೇಲೆಯೇ ಬರಲಿ ದೇವರೇ ಎಂದು ಬೇಡಿಕೊಂಡಳು. ಇನ್ನು 3 ವರ್ಷದ ಮೇಲೆ ಚಂದ್ರು ಅವಳನ್ನು ಮುಂಬೈಗೆ ಕರೆದೊಯ್ದರೂ ತಾನು ತಕ್ಷಣ ಹಣ ಕೊಡಬಾರದು. ಬಾಣಂತನ ಹಾಗೆ ಹೀಗೆ ಸತಾಯಿಸಿ 2 ವರ್ಷದ ನಂತರವೇ ಕೊಡಬೇಕು. ಮನೆ ಒಂದು ತನಗೆ ಎಂದೆಂದೂ ಆಧಾರ. ಮನೆ ಮಾರಿ ಹೆಣ್ಣು ಮಕ್ಕಳ ವಿವಾಹ ಮಾಡೋ ಸ್ಥಿತಿ ಎಂದಿಗೂ ತಾನು ತಂದುಕೋಬಾರದು. ವಸಂತಳ ಮುಖ್ಯ ದೌರ್ಬಲ್ಯ ಎಂದರೆ ಸೋಮಾರಿತನ. ಕುಡಿದ ಕಾಫಿ ಲೋಟ ಸಹ ಗಲಭರಿಸಲಾರಳು. ತಿಂದ ತಟ್ಟೆ ಸಹ ತೊಳೆಯಲಾರಳು. ಯಾವ ಅತ್ತೆ ಮನೆಯಲ್ಲಿ ಇಂಥ ಸೋಮಾರಿ ಸೊಸೆಯನ್ನು ಸಹಿಸುತ್ತಾರೆ? ತಾನು ಬೇಕಂತಲೇ ಅವಳ ದೌರ್ಬಲ್ಯ ಪೋಷಿಸಿಕೊಂಡು ಬಂದಿದ್ದೇನೆ. ಇದೊಂದೇ ಕಾರಣಕ್ಕೆ ಆ ಲೌಡಿ ಇಲ್ಲಿದ್ದಾಳೆ. ಮೊದಲಿಂದ ಅವಳಿಗೆ ತನ್ನ ಮೇಲೆ ಅತ್ತಿಗೆ ಎಂಬ ಪ್ರೀತಿ ಗೌರವ ಇಲ್ಲ. ತಾನು ಕುರುಪಿ, ಗಂಡನಿಗೆ ಬೇಡವಾದ ಹೆಂಗಸು ಎಂದು ತನ್ನನ್ನು ಹಂಗಿಸಿ ಆಗೆಲ್ಲ ಮನ ನೋಯಿಸುತ್ತಿದ್ದಳು. ಆ ಪಾಪಕ್ಕೆ ಇಂಥ ರೂಪ ಇದ್ದು ಗಂಡನಿಂದ 3 ವರ್ಷ ಅಗಲಿರಬೇಕಾದ ಪರಿಸ್ಥಿತಿ ಬಂದಿದೆಯೇ? ಯಾವ ಪಾಪ ಯಾವ ಹೊತ್ತಲ್ಲಿ ಪ್ರಭಾವ ತೋರಿಸುತ್ತದೋ? ಹೆಂಡತಿ ಎಂದರೆ ನಿಧಿ ಎಂದು ತಿಳಿದಿದ್ದ ಆ ಚಂದ್ರು ಇವಳಿಗಾಗಿ ತಂದೆ ತಾಯಿಗೆ ತಿಳಿಯದಂತೆ ತಂಗಿ ಮದುವೆಗೆ ಕೂಡಿಟ್ಟ ದುಡ್ಡೆಲ್ಲ ಇಲ್ಲಿ ಸುರಿದ. ಮದುವೆ ಖರ್ಚೆಲ್ಲ ಅವನಿಂದಲೇ ಹೊರಡಿಸಿದೆ ಅಂತ ಅವನು ಹೀಗೆ ಇವಳಿಂದ ದೂರ ಸರಿದಿರಬೇಕಾದರೆ ಯೋಚಿಸುತ್ತಾ ನಕ್ಕಳು. ವಸಂತ ಹಾಸಿಗೆ ಮೇಲೆ ಮಲಗಿ ಹೊರಳಾಡುತ್ತಿದ್ದಳು. ಅತ್ತಿಗೆ ಜೊತೆ ಜಗಳವಾದ ಮೇಲೆ ವಾರದಿಂದ ಮಾತು ಬಿಟ್ಟಿದ್ದಳು. ಆಗೆಲ್ಲ ಮೈಥಿಲಿ ಮಾಡುತ್ತಿದ್ದ ಅಡಿಗೆ ದೇವರಿಗೆ ಪ್ರೀತಿ. ಹೇಗೋ ಅರೆಬರೆ ಉಂಡು ಏಳುತ್ತಿದ್ದಳು. ಒಂದೆಡೆ ಹೊಟ್ಟೆ ಹಸಿವು, ಒಂದೆಡೆ ದೈಹಿಕ ಹಸಿವು. ವಿರಹ ಬಳಲಿ ಬೆಂಡಾಗಿದ್ದಳು ವಸಂತ. ಆ ದಿನ ನೀರು ಸಾರನ್ನ ತಿಂದು ಮಲಗಿದಳು. ಮನಸ್ಸಿಗೆ ಏನೋ ಒಂದು ದೂಡ. 1 ವಾರ ಕಳೆದರೂ ರಮೇಶ್ ಬಂದಿಲ್ಲ. ಆ ದಿನ ರಾತ್ರಿ ತಮ್ಮ ಮನೆಯಲ್ಲಿ ಊಟ ಮಾಡಿ ಹೋದವನು. ಈಗ ತಾನು ರಜನಿ, ಮಧು ಹೀಗೆ ಗೆಳತಿಯರನ್ನು ಸಹ ಹುಡುಕಿ ಹೋಗುವುದಿಲ್ಲ. ಹಗಲು ರಾತ್ರಿ ಜೈಲು ಖೈದಿಯಂತೆ ಹೀಗೆ ಈ ಕೋಣೆಯಲ್ಲಿ ಹೊರಳಾಡುವುದೇ ತನ್ನ ಬದುಕಾಯಿತೆ. ಪೆಟ್ಟಿಗೆಯಲ್ಲಿ ಬಗೆ ಬಗೆ ಸೀರೆ ಕುಪ್ಪಸಗಳಿವೆ. ಒಪ್ಪವಾಗಿ ತೊಟ್ಟು ಶೃಂಗರಿಸಿಕೊಂಡು ಅಡ್ಡಾಡುವುದು ಯಾವಾಗ? ಚಂದ್ರು ಚಂದ್ರು, ನನಗೆ ಏಕೆ ಇಂಥ ಶಿಕ್ಷೆ ಕೊಟ್ಟಿರಿ? ಚಂದ್ರು ಊರಿಗೆ ಹೋಗಿ 1 ತಿಂಗಳು ಇಂದಿಗೆ. 1 ತಿಂಗಳಿಗೆ ಇಷ್ಟು ಕಷ್ಟವಾದರೆ ಇನ್ನು 2 ವರ್ಷ 11 ತಿಂಗಳು ಹೇಗೆ ದೂಡಲಿ? 1 ವಾರವಾದರೂ ಪತ್ರವಿಲ್ಲ. ಅವನಿಗೆ ಬರೆಯಬೇಕು, ಮತ್ತೊಮ್ಮೆ ಬೇಡಿಕೊಳ್ಳಬೇಕು. ಆ ದಿನ ಇನ್ಲ್ಯಾಂಡ್ ಲೆಟರ್ ಹಿಡಿದು ಕೂತಳು. ಡಿಯರ್ ಚಂದ್ರು, ನೀವಿಲ್ಲದೆ 1 ತಿಂಗಳು ಕಳೆಯುವುದರೊಳಗೆ ನನಗೆ ನರಕಯಾತನೆ ಅನುಭವವಾಗಿದೆ. ಚಂದ್ರು, ನಿಜ ಹೇಳಿ, ಅಷ್ಟು ಪ್ರೀತಿಸಿ ವಿವಾಹ ಆದ ನೀವೇಕೆ ನನ್ನ ಬಿಟ್ಟು ಹೋದಿರಿ? ನೀವೇ ನೀವಾಗಿ ಕೇಳಿ ಮುಂಬೈಗೆ ಹಾಕಿಸಿಕೊಂಡಿದ್ದೀರಿ. ಹಾಗೂ ಮೊದಲಿನ ಹಾಗೆ ನಿಮಗೆ ಜಾಸ್ತಿ ಸಂಬಳದ ಕೆಲಸ ಇದೆ. ಇದೆಲ್ಲ ನಿಮ್ಮ ಆಫೀಸ್ನ ಡೈರೆಕ್ಟರ್ ಅಲ್ಲ ನನಗೆ ಹೇಳಿದ್ದು. ಆ ನಿಮ್ಮ ದೊಡ್ಡ ಆಫೀಸಲ್ಲಿ ಡೈರೆಕ್ಟರ್ ಚೇಂಬರ್ ಯಾವುದೋ ನನಗೆ ಗೊತ್ತಿಲ್ಲ. ನಿಮ್ಮ ಆಫೀಸ್ನ ಚೀಫ್ ಅಕೌಂಟೆಂಟ್ ಹುದ್ದೆಯಲ್ಲಿದ್ದಾರಲ್ಲ ರಮೇಶ್, ನಮ್ಮ ಮದುವೆಗೆ ಬಂದಾಗ ತುಂಬ ತಮಾಷೆಯಾಗಿ ನಮ್ಮನ್ನು ರೇಗಿಸುತ್ತಿದ್ದರಲ್ಲ. 1 ಸಲ 2 ತಿಂಗಳ ಹಿಂದೆ ಪೇಟೆಗೆ ಹೋದಾಗ ಸಿಕ್ಕಿದ್ದರು. ತುಂಬ ಮಾತಾಡಿಸಿದರು. ಅವರನ್ನು ನಾನೇ ಆಫೀಸಿಗೆ ಹುಡುಕಿಕೊಂಡು ಹೋಗಿ ವಿಳಾಸ ಕೇಳಿದೆ. ನಿಮ್ಮ ತಂದೆ ತಾಯಿ ಬಳಿ ಕೇಳಲು ನನಗೆ ಇಷ್ಟವಿರಲಿಲ್ಲ. ನಾನು ಆಫೀಸಿಗೆ ಹೋದದ್ದೇ ತಪ್ಪಾಯಿತೆ. ರಮೇಶ್ 2 ಸಲ ನನ್ನನ್ನು ಹುಡುಕಿಕೊಂಡು ಬಂದಿದ್ದರು. ನನಗೆ ಸ್ವಾತಂತ್ರ್ಯವಿದ್ದರೆ ಅವರನ್ನು ಬಾಗಿಲಲ್ಲೇ ನಿಲ್ಲಿಸಿ ಮಾತನಾಡಿಸಿ ಕಳಿಸುತ್ತಿದ್ದೆ. ಆದರೆ ಅತ್ತಿಗೆಯ ವರ್ತನೆ ವಿಚಿತ್ರವಾಗಿದೆ. ರಮೇಶ್ ಅವರನ್ನು ಬಹು ಸಭ್ಯರಂತೆ ಸ್ವಾಗತಿಸಿ ಗಂಟೆಗಟ್ಟಲೆ ಮಾತನಾಡಿದರು. ಇನ್ನೊಂದು ದಿನ ಊಟಕ್ಕೆ ಎಬ್ಬಿಸಿದಳು. ಅವರು ನಮಗೆ ಪರಿಚಿತರೇನಲ್ಲ, ನೆಂಟರೇನಲ್ಲ. 6 ಗಂಟೆಗೆ ಬಂದವರನ್ನು 9 ಗಂಟೆಯವರೆಗೆ ಏಕೆ ಇಟ್ಕೋತೀರಿ ಎಂದೆ. ಆತ ನಮ್ಮ ತಮ್ಮನ ಸಮಾನ, ಹಾಗೆ ಹೀಗೆ ಎಂದು ಅಡ್ಡ ಮಾತಾಡಿ ದಬಾಯಿಸಿದರು. ಈ ರಮೇಶ್ ಎಂತಹವರು? ಅವರ ಗುಣ ಸ್ವಭಾವದ ಬಗ್ಗೆ ತಿಳಿಸಿ. ಅತ್ತಿಗೆಯವರ ಬಾಯಿ ಬಿಡಿಸಿ ನಿಮ್ಮ ವರ್ಗದ ಬಗ್ಗೆ ನೀವೇ ಕೇಳಿ ಹಾಕಿಸಿಕೊಂಡಿರಿ. 1 ಲಕ್ಷ ರೂಪಾಯಿ ಸಾಲ ತೆಗೆದುಕೊಳ್ಳುತ್ತಿದ್ದೀರಿ ಇತ್ಯಾದಿ ಹೇಳಿದ್ದು. ಪುನಃ ಇನ್ನೊಂದು ವಾರ ಬಂದಾಗ 3 ಫೋಟೋ ತೋರಿಸಿ ನಿಮ್ಮ ಆಫೀಸಿನ 3 ಗ್ರೂಪ್ ಫೋಟೋದಲ್ಲಿ ನಿಮ್ಮ ಜೊತೆ ನಿಂತಿದ್ದಳಲ್ಲ ಡಾಲಿ ಎಂಬ ಹೆಣ್ಣಿನ ಬಗ್ಗೆ ಏನೇನೋ ಹೇಳಿದರು. ಆ ಹುಡುಗಿಗೂ ನಿಮಗೂ ಬಹಳ ಸ್ನೇಹವಿತ್ತಂತೆ. ಮದುವೆಯವರೆಗೆ ಮುಂದುವರಿದಾಗ ನಿಮ್ಮ ತಂದೆ ತಾಯಿ ಬೇರೆ ಜಾತಿ ಹುಡುಗಿ ಎಂದು ಒಪ್ಪಿಗೆ ಕೊಡಲಿಲ್ಲ ಎಂದು ವರ್ಗ ಮಾಡಿಕೊಂಡು ಹೋದಳಂತೆ. ಅವಳು ಈಗಲೂ ಅದೇ ಆಫೀಸ್ನಲ್ಲಿ ಭಗ್ನ ಪ್ರೇಮಿಯಾಗಿ ಅಲ್ಲೇ ಇರುವಳಂತೆ. ನೀವು ಅವಳಿಗಾಗಿ ಮುಂಬೈಗೆ ವರ್ಗ ಮಾಡಿಕೊಂಡು ಹೋದಿರಂತೆ. ಇದೆಲ್ಲ ಕೇಳಿ ನನ್ನ ಹೊಟ್ಟೆಯಲ್ಲಿ ಎಷ್ಟು ಸಂಕಟವಾಗಿರಬಹುದು? ನೀವೇ ಹೇಳಿ ಚಂದ್ರು. ಅತ್ತಿಗೆಯಿಂದ 1 ಲಕ್ಷ ರೂಪಾಯಿ ಪಡೆಯುವೆ. ಮುಂಬೈಯಲ್ಲಿ ಪಗಡಿ ಕೊಟ್ಟು ಒಂದು ಮನೆ ನೋಡಿ. ಖಂಡಿತ ಈ ನನ್ನ ಆಸೆ ನೆರವೇರಿಸಬೇಕು. ಬಡತನವೋ ಸಿರಿತನವೋ ಒಟ್ಟಿಗಿರೋಣ.
ಖಂಡಿತವಾಗಿ ನನ್ನನ್ನು ಕರೆದುಕೊಂಡು ಹೋಗಿ. ಮನೆ ಸಿಗುವವರೆಗೂ ಆ ನಿಮ್ಮ ರಾಮು ಕಾಕ ಅವರ ಮನೆಯಲ್ಲಿ ಇರೋಣ. ಅವರಿಗೆ ಒಂದು 20,000 ಕೊಡೋಣ. ಹೇಗೋ ನಾನು ಹೊಂದಿಕೊಂಡಿರ್ತೀನಿ. ಇಂತಿ ನಿಮ್ಮ ಪ್ರೀತಿಯ ವಸಂತ ಎಂದು ಪೋಸ್ಟ್ ಮಾಡಿ ಬಂದಳು. 2 ವಾರದಿಂದ ಗಂಡನ ಪತ್ರ ಇರಲಿಲ್ಲ. ಇದನ್ನು ಪೋಸ್ಟ್ ಮಾಡಿ ಶಬರಿ ಹಾಗೆ ಕಾದಳು. ಸೋಮವಾರ ಬರೆದ ಪತ್ರಕ್ಕೆ ಶನಿವಾರ ಉತ್ತರ ಬಂತು. ವಸಂತ, ನನ್ನ ಮೊದಲ ಕಾಗದಕ್ಕೆ 1 ವಾರ ತಡವಾಗಿ ಉತ್ತರ ಬರೆದಿದ್ದಿ. ಆದರೆ ನಾನು ಮಾತ್ರ ನಿನ್ನ ಪತ್ರ ಬಂದು ಈ ದಿನ ರಾತ್ರಿಯೇ ಉತ್ತರಿಸುತ್ತಿದ್ದೇನೆ. ಈ ದಿನ ಬುಧವಾರ ಮಧ್ಯಾಹ್ನ ಆಫೀಸ್ನಲ್ಲಿ ಗಡಿಬಿಡಿಯಲ್ಲಿ ಓದಿದ್ದು. ಈಗ ಆರಾಮಾಗಿ ಓದಿ ಉತ್ತರ ಬರೆಯುತ್ತಿರುವೆ. ನನ್ನ ಗೆಳೆಯರೆಲ್ಲ ಅವರವರ ಮಂಚದ ಮೇಲೆ ಮಲಗಿ ಹಾಯಾಗಿ ನಿದ್ರೆ ಮಾಡುತ್ತಿದ್ದಾರೆ. ನಾನು ಈ 10 ಗಂಟೆ ರಾತ್ರಿಯಲ್ಲಿ ಪತ್ರ ಬರೆಯುತ್ತಿದ್ದೇನೆ. ನಾಳೆ ಗುರುವಾರ ಪೋಸ್ಟ್ ಮಾಡಿದರೆ ಬಹುಶಃ ಶನಿವಾರ ನಿನಗೆ ಮುಟ್ಟಬಹುದು. ನಿನ್ನ ಡಾಲಿ ಕತೆ ಓದಿ ತುಟಿಗಳಲ್ಲಿ ಮುಗುಳ್ನಗೆ ತೇಲುತ್ತಿದೆ. ನಾವಿಬ್ಬರು ಪ್ರೇಮಿಗಳಾದ ನಿನ್ನ ಮೋಹಿಸಿ ಬಂದ ಹಲವು ಗಂಡುಗಳ ಕತೆ, ನೀನು ಅವರನ್ನು ತಿರಸ್ಕರಿಸಿತು ಇತ್ಯಾದಿ. ನಿನ್ನ ಅತ್ತಿಗೆಯಂತೂ ನಿಮ್ಮ ಬೀದಿ ಬದಿಯ ದೊಡ್ಡ ಬಂಗ್ಲೆ ತೋರಿಸಿ, ನಿನ್ನ ಗೆಳತಿಯ ಅಣ್ಣ ಒಬ್ಬ ಡಾಕ್ಟರ್ ನಿನ್ನ ಪ್ರೀತಿಸಿ ನಿರಾಶನಾದ ಕತೆ 1000 ಬಾರಿ ಹೇಳಿದ್ದಳು. ಬಂಗ್ಲೆ, ಕಾರು, ಡಾಕ್ಟರ್ ವರ ಎಲ್ಲ ತಿರಸ್ಕರಿಸಿ ನನ್ನಂಥ ಹೊಂಬನ್ನ ಒಲಿದ ಮೂರ್ಖಳು ಎಂಬಂತೆ ನಿನ್ನ ಅತ್ತಿಗೆ ಮಾತಾಡುತ್ತಾ ಇದ್ದ ರೀತಿ ನನಗೆ ರೇಗುತ್ತಿತ್ತು. ಆದರೆ ಆಗೆಲ್ಲ ನಿನ್ನ ಮೇಲಿನ ಪ್ರೀತಿಗೆ ಸುಮ್ಮನಿರುತ್ತಿದ್ದೆ. ಒಂದು ಅತ್ಯಂತ ಶ್ರೀಮಂತ ಹುಡುಗಿ ಪ್ರೀತಿಸಿದಳು. ಅವಳನ್ನು ತಿರಸ್ಕರಿಸಿ ನಾನು ನಿಮ್ಮ ನಾದಿನಿಯನ್ನು ವಿವಾಹವಾದೆ ಎಂದು ಕತೆ ಹೇಳಲು ನನ್ನ ಬದುಕಿನಲ್ಲಿ ಯಾವ ಸಾಮಗ್ರಿಯೂ ಇರಲಿಲ್ಲ. ಕಾರಣ, ಯಾವ ಹುಡುಗಿಯೂ ನನ್ನ ಪ್ರೀತಿಸಿ ಬರಲಿಲ್ಲ. ನಿನ್ನ ಪತ್ರದಲ್ಲಿ ಡಾಲಿ ಎಂಬ ಹುಡುಗಿ, ನಿಮ್ಮ ಆಫೀಸಿನ ಡಾಲಿ ಎಂಬ ಹುಡುಗಿ ಎಂದು ಪದೇ ಪದೇ ಬರೆದಿದ್ದು ಓದಿ ನಗು ಬಂತು. ವಸಂತ, ನಿನ್ನ ಕಣ್ಣಿಗೆ ಕನ್ನಡಕ ಕೊಡಿಸಬೇಕಾ ಅಥವಾ ನಿಮ್ಮ ಅತ್ತಿಗೆ ನಿನ್ನ ಬುದ್ಧಿಭ್ರಮಣೆ ಮಾಡಿಸಿದ್ದಾಳಾ? ಸರಿಯಾಗಿ ಆ ಗ್ರೂಪ್ ಫೋಟೋ ನೋಡು. ಮಿಸೆಸ್ ಮಸ್ತಿ ಫರ್ನಾಂಡಿಸ್ ನನ್ನ ಸೀನಿಯರ್ ಆಫೀಸರ್. ಆರಂಭದಲ್ಲಿ 1.5 ವರ್ಷ ನಾನು ಆಕೆಯ ಕೈ ಕೆಳಗೆ ಕೆಲಸ ಮಾಡಿದೆ. ಆಕೆ ನನ್ನನ್ನು ಬಾಯ್ ಎಂದು ರಾಗವಾಗಿ ಕೂಗುತ್ತಿದ್ದಳು. ಆಗ ಮಾತ್ರ 35ರ ಮಹಿಳೆಯ ಮೇಲೆ ನನಗೆ ಅತ್ಯಂತ ಕೋಪ ಬರುತ್ತಿತ್ತು. ನಾನೇನು ಹೋಟೆಲ್ ಮಾಣಿಯೇ ಅಥವಾ ಲಾಡ್ಜಿಂಗ್ ಸರ್ವಿಸ್ ಮೆನ್ನೇ ಬಾಯ್ ಎಂದು ಕೂಗಲು? BE ಪದವೀಧರ, ರ್ಯಾಂಕ್ ಸ್ಟೂಡೆಂಟ್. ಆಕೆ ಸೀನಿಯರ್ ಆಫೀಸರ್ ಇರಬಹುದು, ಆದರೆ ಜೂನಿಯರ್ ಆಫೀಸರ್ ಆದ ನನ್ನ ಮಿಸ್ಟರ್ ಚಂದ್ರು ಎಂದು ಕೂಗಬಾರದೆ? ಒಮ್ಮೆ ಹೇಳಿಯೇ ಬಿಡಬೇಕು ಎಂದುಕೊಳ್ಳುತ್ತಿದ್ದೆ. ಆದರೆ ಏನೋ ಭಯ. ನನಗೆ ಕೊಂಚ ಆಫೀಸ್ ವಾತಾವರಣ ಪರಿಚಯವಾಗಿ ಕೆಲಸಕ್ಕೆ ಸೇರಿದ 1.5 ವರ್ಷ ಸರ್ವಿಸ್ ಆಗಿದೆ ಎನಿಸುವಷ್ಟರಲ್ಲಿ ಆಕೆ ಮುಂಬೈಗೆ ಹೊರಟು ಹೋದಳು. ಮುಂಬೈಯಲ್ಲಿ ನಮ್ಮ ಆಫೀಸ್ನ 2 ಬ್ರಾಂಚ್ ಇದೆ. ಆಕೆ ಇರುವುದು ಬೇರೆ ಬ್ರಾಂಚ್ ಆಫೀಸ್. ಆಕೆ ಮುಂಬೈಗೆ ಹಾಕಿಸಿಕೊಂಡಿದ್ದು ತನ್ನ ಪತಿ ಹಾಗೂ 2 ಮಕ್ಕಳ ಜೊತೆ ಒಟ್ಟಿಗಿರುವ ಸಲುವಾಗಿ. ಮಿಸ್ಟರ್ ಫರ್ನಾಂಡಿಸ್ ಇಲ್ಲಿನ ಬೇರೆ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತೆ. ಅದೆಲ್ಲ ಆ ದಿನಗಳಲ್ಲಿ ಕೇಳಿದ ಕತೆ. ನಾನು ಮುಂಬೈಗೆ ಬಂದ 1.5 ತಿಂಗಳಲ್ಲಿ ಆ ಪುಣ್ಯಾತ್ಕಿತ್ತಿಯ ದರ್ಶನವಾಗಿಲ್ಲ. 40 ಮೈಲಿ ದೂರ ಹೋಗಿ ಅವಳನ್ನು ನೋಡಿ ಬರುವಷ್ಟು ತಾಳ್ಮೆ ಇಲ್ಲ. ಎಂದಾದರೂ ಆಕೆ ಆಫೀಸ್ನ ಪಾರ್ಟಿಗಳಲ್ಲಿ ಅಕಸ್ಮಾತ್ತಾಗಿ ಸಿಕ್ಕಿ ಬಾಯ್ ಎಂದು ರಾಗ ಹಾಡಿದರೆ ನೆನಪಿರುತ್ತದೋ ಇಲ್ಲವೋ ಅನುಮಾನ. ಅಕಸ್ಮಾತ್ ನನ್ನ ಜ್ಞಾಪಕ ಮಾಡಿಕೊಂಡು ಬಂದು ಮಾತಾಡಿಸಿದರೆ, ಮೇಡಮ್ ದಯವಿಟ್ಟು ಮಿಸ್ಟರ್ ಚಂದ್ರು ಅಂತ ಕೂಗಿ ಅಂತ ಹೇಳಬಲ್ಲೆ. ಏಕೆಂದರೆ ಈಗ ನಾನು ಆಕೆ ಅಸಿಸ್ಟೆಂಟ್ ಅಲ್ಲ. ನಿಮ್ಮತ್ತಿಗೆ ಕಡ್ಡಿ ಗುಡ್ಡ ಮಾಡ್ತಾರೆ. ನೀನು ತ್ಯಾಗ ಮಾಡಿ ಪ್ರೀತಿಗೆ ಮರುಳಾಗಿ ನನ್ನ ಕೈ ಹಿಡಿದೆ ಎಂದಾಗ ನನಗೆ ಆಶ್ಚರ್ಯವಾಗಿತ್ತು. ಇಷ್ಟು ಹಣಕಾಸಿನ ದಾಹ ಇರುವ ನೀನು ಕಾರು ಬಂಗ್ಲೆ ಇರುವ ಡಾಕ್ಟರ್ ಯುವಕನನ್ನು ಹೇಗೆ ಬಿಟ್ಟೆ ಎಂದು. ಆಮೇಲೆ ಒಂದು ದಿನ ನನಗೆ ಕತೆ ತಿಳಿಯಿತು. ನಿನ್ನ ಗೆಳತಿ ಮಧು ಎಂಬಾಕೆ ಒಂದು ದಿನ ನಿಮ್ಮ ಮನೆಗೆ ಬರುವಾಗ, ಬನ್ನಿ ಪ್ಲೀಸ್ 1 ಲೋಟ ಕಾಫಿ ಕುಡಿದು ಹೋಗಿ ಎಂದು ಒತ್ತಾಯಿಸಿದಳು. ವಿವಾಹ ನಿಶ್ಚಯ ಆದ 2 ತಿಂಗಳು ನಿಮ್ಮ ಮನೆಗೆ ತುಂಬ ಬರುತ್ತಿದ್ದೇನಲ್ಲ. ನಿನ್ನ ಜೊತೆ ಬೆಡ್ರೂಮ್ ಸರಸ. ನಿನ್ನ ಅತ್ತಿಗೆ ಹಾಗೂ ನಿನ್ನ ಜೊತೆ ಆಗಾಗ ಬಂದು ಹರಟೆ ಹೊಡೆಯುತ್ತಿದ್ದ ನಿನ್ನ ಗೆಳತಿ ಮಧು ಮನೆಗೆ ಬಂದ್ರೆ ಎಂದು ಬಹಳ ಒತ್ತಾಯಿಸುತ್ತಿದ್ದಳು. ತಾನು ರೂಪವತಿ, ಎಲ್ಲ ಗಂಡಸರು ತನ್ನ ಸುತ್ತ ಭೃಂಗಗಳ ಹಾಗೆ ಕುಣಿಯುತ್ತಾರೆ ಎಂಬ ಅಭಿಪ್ರಾಯದ ಆಕೆಯನ್ನು ಕಂಡರೆ ನನಗೆ ಒಂದು ಚೂರು ಸರಿ ಹೋಗುತ್ತಿರಲಿಲ್ಲ. ಆದರೂ ಒಂದು ದಿನ ಹಿಡಿದು ಕಟ್ಟಿ ಹಾಕಿದಂತೆ ಸ್ಕೂಟರ್ ಮೇಲೆ ಹೋಗುತ್ತಿದ್ದವನನ್ನು ತಡೆದು ನಿಲ್ಲಿಸಿ ಒಳಗೆ ಕರೆದೊಯ್ದಳು. ಸುಮಾರು 40 ನಿಮಿಷ ಎಡಬಿಡದೆ ಹರಟಿದಳು. ಆಗ ನಿನ್ನ ವಿಷಯ ಆಕಸ್ಮಿಕವಾಗಿ ಹೇಳುವ ಹಾಗೆ ನಟಿಸುತ್ತಾ, ಡಾಕ್ಟರ್ ಅಥವಾ ಇಂಜಿನಿಯರ್ ವರನ್ನೇ ಮದುವೆ ಆಗ್ತೀನಿ ಅಂತ ವಸಂತ ಹೇಳ್ತಿದ್ದಳು. ನಮ್ಮ ಬೀದಿಲೇ ಇರೋ ಡಾಕ್ಟರ್ ಮೋಹನ್ ಅವರನ್ನು ಇಷ್ಟಪಟ್ಟಿದ್ದು ನಿಜ. ಆದರೆ ಆ ತಾಯಿ ಮಗನಿಗೆ ದುಡ್ಡಿನ ದುರಾಸೆ. 1 ಲಕ್ಷ ರೂಪಾಯಿ ಕೇಳಿದ್ದರು. ಮೇಲೆ ಮದುವೆ ಖರ್ಚು. ಹೆತ್ತ ತಂದೆ ತಾಯಿ ಇದ್ದಿದ್ದರೆ ಪಾಪ ಮನೆನಾದರೂ ಮಾರಿ ಮದುವೆಗೆ ಹೊಂದಿಸುತ್ತಿದ್ದರು. ಆದರೆ ಈ ಮೈಥಿಲಿಗೆ ನಾದಿನಿ ಹೆಸರಲ್ಲಿ ಇರೋ ಬಂಗಾರ ದುಡ್ಡು ಖರ್ಚು ಮಾಡಲಿಕ್ಕೆ ಇಷ್ಟವಿಲ್ಲ. ಆ ಮದುವೆ ಕುದುರದ ಹಾಗೆ ನಿಧಾನದ್ರೋಹಿ ವಿದ್ಯೆ ಮಾಡಿದಳು. ಪಾಪ ವಸಂತ ಆ ಹುಡುಗನ ಒಲಿಸ್ಕೋತೀನಿ ಅಂತ ಭ್ರಮಿಸಿ ಅವನ ಶಾಪ್ಗೆ ಕಾಯಿಲೆ ನೆಪ ಮಾಡಿ ಅಡ್ಡಾಡಿದಳು. ಅವನು ಪ್ರತಿ ಸಲ 50-100 ಬಿಲ್ ಹಾಕಲಿಕ್ಕೆ ಶುರು ಮಾಡಿದ. ಸುಳ್ಳು ಕಾಯಿಲೆಗೆ ಅಷ್ಟು ಬಿಲ್ ಕೊಡಲಾರದೆ ಈ ಹುಡುಗ ಬರೀ ತನ್ನ ರೂಪಕ್ಕೆ ಸೋಲೋನಲ್ಲ, 1 ಲಕ್ಷ ರೂಪಾಯಿ ಚಿನ್ನ 1 ಲಕ್ಷ ವರದಕ್ಷಿಣೆ ತಂದರೆ ಕುದುರೋ ವರ ಅಂತ ನಿರಾಶಳಾಗಿ ಬಿಟ್ಟಳು. ಆದರೆ ಅವಳಿಗೆ ನಷ್ಟವೇನೂ ಆಗಿಲ್ಲ. ಇನ್ನು ಫ್ರೆಶ್ ಇಂಜಿನಿಯರ್, ಒಳ್ಳೆ ರೂಪ, ಕೈತುಂಬ ಒಳ್ಳೆ ಸಂಪಾದನೆ ಇರೋ ಹುಡುಗ ಸಿಕ್ಕಿದ್ರಿ. ಜೊತೆಗೆ ದುಡ್ಡಿನ ದಾಹ ಇಲ್ಲ, ಆದರ್ಶವಾದಿ. ಇಷ್ಟು ಅರ್ಹತೆ ಇರೋ ಬೇರೆಯವರು ಸಿಕ್ಕಿದರೆ ಅವರು 2 ಲಕ್ಷ ರೂಪಾಯಿಗಳಾದರೂ ಖರ್ಚು ಮಾಡಬೇಕಿತ್ತು. ಆದರೆ ನೀವೇ 40-50 ಸಾವಿರ ಖರ್ಚು ಮಾಡಿ ವಿವಾಹ ಆಗ್ತಾ ಇದ್ದೀರಾ ಅಂತ ಹೊಗಳಿದಳು. ಬಡ ಹುಡುಗಿ, ತಂದೆ ತಾಯಿ ಇಲ್ಲದ ತಬ್ಬಲಿ. ನಾನೊಲಿದ ಅಪಾರ ರೂಪ ಇದೆ.
ನನ್ನ ತಂದೆ ತಾಯಿ ಪಾಲಿಗೆ ಮಗಳಾಗಿ ಬಾಳುತ್ತಾಳೆ ಎಂದು ಆ ದಿನಗಳಲ್ಲಿ ನಿಮ್ಮ ಅತ್ತಿಗೆ ಕುತಂತ್ರ ಜಾಲ ಗಮನಿಸದಂತೆ ತಂಗಿಯ ಮದುವೆಗೆ ಕೂಡಿಟ್ಟ ಹಣವೆಲ್ಲ ಖರ್ಚು ಮಾಡಿದೆ. ನಿನ್ನ ಪಾಲಿನ ಲಕ್ಷ ರೂಪಾಯಿಗಳು ಬಿಚ್ಚದಂತೆ ಮದುವೆ ಖರ್ಚೆಲ್ಲ ನನ್ನಿಂದ ಹೊರಡಿಸಿದಳು. ವರದಕ್ಷಿಣೆ ವರೋಪಚಾರ ಬೇಡ, ಮದುವೆ ಖರ್ಚಿಗೆ ನಿಮ್ಮಪ್ಪ ಹಣ ಇಟ್ಟಿರಲಿಲ್ಲವೇ? ಆದರೆ ನಾಟಕ ಆಡಿ ಎಲ್ಲ ನನ್ನಿಂದ ಹೊರಡಿಸಿದಳು. ಇರಲಿ, ನಾನು ಪ್ರೀತಿಸಿದ ಹುಡುಗಿ ನನ್ನ ಸುಪರ್ದಿಗೆ ಸಿಕ್ಕಿದರೆ ಈಕೆಯ ಜಾಲಕ್ಕೆ ಬೀಳದಂತೆ ನನ್ನ ಮನೆಯಲ್ಲೇ ಇಟ್ಟುಕೊಂಡು ನಮ್ಮ ತಾಯಿಯಿಂದ ಒಳ್ಳೆಯ ನಡತೆ ಕಲಿಸುವೆ ಎಂದುಕೊಂಡೆ. ಆದರೆ ಅದೆಲ್ಲ ಕನಸಾಯಿತು. ವಿವಾಹವಾದ ಮೇಲೂ ನೀನು ಆ ಅತ್ತಿಗೆನೇ ಕಚ್ಚಿಕೊಂಡೆ. ನಿಮ್ಮ ಸ್ವಾರ್ಥ ಕಂಡು ಬೇಸತ್ತು ದೂರ ಬಂದಿದ್ದೇನೆ. ಈಗಲೂ ಹೇಳುತ್ತೇನೆ, ನಿಮ್ಮ ಅತ್ತಿಗೆ ಸಂಬಂಧ ಕಳಚಿಕೊಂಡು ನಮ್ಮ ಮನೆಗೆ ಬಂದು ಬಾಳು. ನಮ್ಮ ತಂದೆ ತಾಯಿಗೆ ಹಿತವಾಗಿ ಬಾಳು. ಬೆಳಿಗ್ಗೆ ಎದ್ದು ಮುಖ ತೊಳೆದು ಕಾಫಿ ಕುಡಿಯುತ್ತಾ ಪೇಪರ್ ಓದುವ ಸೊಸೆಯನ್ನು ಯಾವ ಅತ್ತೆ ಪ್ರೀತಿಸಲು ಸಾಧ್ಯ? ನನ್ನ ತಂಗಿ ಸುಮಿತ್ರಳು ಗ್ರ್ಯಾಜುಯೇಟ್ BE ಓದಿದ ಇಂಜಿನಿಯರ್ ಹುಡುಗನಿಗೆ ಚಿನ್ನ ಬಣ್ಣ ಹಾಕಿ 50,000 ಖರ್ಚು ಮಾಡಿ ಮದುವೆ ಮಾಡಿ ಕಳಿಸಿದ್ದಾರೆ. ಗಂಡನ ಜೊತೆ ಬಣ್ಣವಾಗಿ ಅಲಂಕರಿಸಿಕೊಂಡು ಸ್ಕೂಟರ್ನಲ್ಲಿ ಸಿನಿಮಾ, ಲಾಲ್ಬಾಗ್, ಹೋಟೆಲ್ ಅಂತ ಸಂಜೆ ತಿರುಗಾಡುತ್ತಾಳೆ. ಆದರೆ ಬೆಳಿಗ್ಗೆ 6ಕ್ಕೆ ಎದ್ದು ಕೈ ಸಹಾಯ ಮಾಡುತ್ತಾಳೆ. ಕೆಲಸದವರು ಬರದೇ ಇದ್ದ ದಿನ ಕಸ, ಪಾತ್ರೆ, ಬಟ್ಟೆ ಸಹ ಮಾಡ್ತಾಳೆ. ನಮ್ಮ ಮನೆ ಕೆಲಸ ನಾವು ಮಾಡಿದರೆ ತಪ್ಪೇನು? ಆದರೆ ನಿನಗೆ ಬುದ್ಧಿ ಹೇಳುವಂತೆ ಇಲ್ಲ. ದುರ್ಯೋಧನನ ಪಾಲಿಗೆ ಶಕುನಿ ಇದ್ದಂತೆ ನಿಮ್ಮ ಅತ್ತಿಗೆ ನಿನ್ನ ಬದುಕನ್ನು ಕೊರೆಯಲು ನಿಂತಿದ್ದಾಳೆ. ಆದರೆ BA ಓದಿದ ನಿನಗೆ ಸ್ವಂತ ಬುದ್ಧಿ ಇಲ್ಲವೇ? ರಮೇಶ ಆಗಾಗ ಬರುತ್ತಿರುತ್ತಾನೆ ಎಂದು ಪ್ರಸ್ತಾಪಿಸಿದ ತಕ್ಷಣ ಹೆದರಿಕೊಂಡು ಮುಂಬೈಗೆ ಹಾರಿ ಬಂದು ನಿನ್ನ ಕರೆದುಕೊಂಡು ಹೋಗುತ್ತೇನೆಂದು ಭ್ರಮಿಸಿದರೆ ಅದು ನಿನ್ನ ಊಹೆ. ನಿಮ್ಮತ್ತಿಗೆ ಕುತಂತ್ರ ಜಾಲ. ಆತ ಆಗಾಗ ನಿನ್ನ ಮೇಲೆ ಮೋಹಕ್ಕೆ ಬರುತ್ತಿದ್ದಾರೆ ಅಂತ ಬರಿ ಎದ್ದು ಬಿದ್ದು ಓಡಿ ಬರ್ತಾನೆ ನಿನ್ನ ಗಂಡ ಎಂದು ಹೇಳಿರಬಹುದು ಅಲ್ಲವೇ? ಇನ್ನು 3 ವರ್ಷ ನೀನು ಬೆಂಗಳೂರಿನಲ್ಲಿ, ನಾನು ಇಲ್ಲಿ. ಇನ್ನೂ ಒಂದು ಸಲ ಹೇಳುತ್ತೇನೆ, ನೀನು ರಾಜಾಜಿನಗರಕ್ಕೆ ಹೋಗಿ ನಮ್ಮ ತಂದೆ ತಾಯಿ ಬಳಿ ಇರು. ನಿಜವಾಗಿ ರಮೇಶನಿಗೆ ಭಯಪಟ್ಟಿದ್ದರೆ ಹಾಯಾಗಿ ರಾಜಾಜಿನಗರಕ್ಕೆ ಬಾ. ನನ್ನ ಮನೆಗೆ ನನ್ನ ಆಫೀಸ್ ಗೆಳೆಯರು ಯಾರೂ ಬರಲ್ಲ. 6 ತಿಂಗಳು ಇದ್ದು ಗೊತ್ತಿದೆಯಲ್ಲ. ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ.